ನವಲಗುಂದ ಕ್ಷೇತ್ರದ ಮೇಲೆ ವಿಜಯ್ ಕುಲಕರ್ಣಿ ಕಣ್ಣಿಟ್ಟಿದ್ದಾರೆ. ವಿಜಯ್ ಕುಲಕರ್ಣಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ಈ ಬಾರಿ ಟಿಕೆಟ್ಗೆ ಸಾಕಷ್ಟು ಲಾಭಿಯನ್ನು ಕೂಡ ಮಾಡಿದ್ದಾರೆ. ನವಲಗುಂದ ಕ್ಷೇತ್ರದ ಮೇಲೆ ವಿಜಯ್ ಕುಲಕರ್ಣಿ ಈ ಬಾರಿ ಕಣ್ಣಿಟ್ಟಿದ್ದಾರೆ. ವಿಜಯ್ ಕುಲಕರ್ಣಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ಟಿಕೆಟ್ಗಾಗಿ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಮುಖ ಮೂಡಿದ್ದಾರೆ. ಹೈಕಮಾಂಡ್ ಭೇಟಿಯನ್ನು ಕೂಡ ವಿಜಯ್ ಕುಲಕರ್ಣಿ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಉದ್ಯಮಿ ಬಿಕೆ ಮಹೇಶ್ ಹಾಗೂ ವಿಜಯ್ ಕುಲಕರ್ಣಿ ಮಧ್ಯೆ ಟಫ್ ಫೈಟ್ ಇದೆ. ಸಹೋದರನ ಪರ ವಿನಯ್ ಕುಲಕರ್ಣಿ ಇನ್ನೊಂದು ಕಡೆ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮದ ವಿಚಾರದಲ್ಲೂ ಕೂಡ ಸಾಕಷ್ಟು ಹೋರಾಟನ ಮಾಡಿದ್ರು. ಈಗ ಇವರೊಬ್ಬರ ನಡುವೆ ಅಂದ್ರೆ ಉದ್ಯಮಿ ಬಿಕೆ ಮಹೇಶ್ ಹಾಗೂ ವಿಜಯ್ ಕುಲಕರ್ಣಿ ನಡುವೆ ಸಾಕಷ್ಟು ಪೈಪೋಟಿಗಳು ಕೂಡ ಇದೆ. ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ತಾರೆ. ಆದರೆ ಈ ವಿಚಾರವಾಗಿ ಸಹೋದರ ಪರ ವಿನಯ್ ಕುಲಕರ್ಣಿ ಕೂಡ ಸಾಕಷ್ಟು ಲಾಭಿಯನ್ನೇ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೆಹಲಿಯಲ್ಲೇ 3 ದಿನಗಳಿಂದ ಮುಖ ಮೂಡಿದ್ದಾರೆ. ಹೈಕಮಾಂಡ್ ಭೇಟಿಯನ್ನು ಕೂಡ ವಿಜಯ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಒಟ್ಟಾರೆ ಅವ್ರಿಗೆ ಮುಂದೆ ಟಿಕೆಟ್ ಫೈನಲ್ ಆಗೋ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಬ್ಬರ ನಡುವೆ ಟಫ್ ಫೈಟ್ ಇದೆ. ಒಂದು ಉದ್ಯಮಿ ಬಿಕೆ ಮಹೇಶ್ ಹಾಗೂ ವಿಜಯ್ ಕುಲಕರ್ಣಿ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಫೈನಲ್ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಒಂದು ಕಡೆ ಈಗಾಗಲೇ ಹೈಕಮಾಂಡ್ ಜೊತೆ ಕೂಡ ವಿಜಯ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿ 3 ದಿನಗಳಿಂದ ಅಲ್ಲೇ ಇದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರು ಕೂಡ ಸಹೋದರನ ಪರವಾಗಿ ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ಟಿಕೆಟ್ ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಿದ್ದಂಗೆ ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇನ್ನೊಂದು ಕಡೆ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು. ಈಗ ಕಾಂಗ್ರೆಸ್ನಲ್ಲಿ ಉದ್ಯಮಿ ಬಿಕೆ ಮಹೇಶ್ ಹಾಗೂ ವಿಜಯ್ ಕುಲಕರ್ಣಿ ನಡುವೆ ಮಧ್ಯೆ ಸಾಕಷ್ಟು ಪೈಪೋಟಿ ಇದೆ. ಟಿಕೆಟ್ಗಾಗಿ ಯಾರಿಗೆ ಟಿಕೆಟ್ ಸಿಗೋ ಚಾನ್ಸಸ್ ಹೆಚ್ಚಿದೆ? ದಿವ್ಯಾ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವಲ್ಲ ಎಲ್ಲ ಪಕ್ಷದಲ್ಲೂ ಕೂಡ ತಮ್ಮ ಪತಿ ಜೊತೆಗೆ ಮಕ್ಕಳ ಪುತ್ರರ ಭವಿಷ್ಯವನ್ನ, ರಾಜಕೀಯ ಭವಿಷ್ಯವನ್ನ ಈ ಬಾರಿಯ ಚುನಾವಣೆಯಲ್ಲಿ ಕಂಡುಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಂತೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಗಣಿ ವಿಜ್ಞಾನ ಸಚಿವ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರ ಸಹೋದರ ಕೂಡ ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವಂತದ್ದು. ಏನು ನವಲಗುಂದ ತಾಲೂಕಿನ ನವಲಗುಂದ ಕ್ಷೇತ್ರದ ಆಕಾಂಕ್ಷಿಯಾಗಿರುವಂತಹ ವಿಜಯ್ ಕುಲಕರ್ಣಿ ಈಗ ಆಲ್ರೆಡಿ ಟಿಕೆಟ್ ಅನ್ನ ಪಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮುಂದುವರಿಸಿದ್ದಾರೆ. ಈಗ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಬೀಳ್ಬಿಟ್ಟು ಪಕ್ಷದ ಟಿಕೆಟ್ಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರ ಮನವೊಲಿಸಿ ಟಿಕೆಟ್ ಪಡೆಯುವ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ. ಇನ್ನು ನವಲಗುಂದ ಕ್ಷೇತ್ರ ನೋಡೋದಾದ್ರೆ ಸದ್ಯ ಅಲ್ಲಿ ಕುರುಬರು ಮತ್ತು ಲಿಂಗಾಯತ ಜನಸಂಖ್ಯೆ ಅತಿ ಹೆಚ್ಚಾಗಿರುವ ಕ್ಷೇತ್ರ ಇದೆ. ಹೀಗಾಗಿ ಟಿಕೆಟ್ ಕೊಡೋದಾದ್ರೆ ಒಂದು ಕಡೆ BK ನಾಯ್ಕರ್ ಅವರ ಪುತ್ರ ರೋಹಿತ್ ನಾಯ್ಕರ್ ಅವರಿಗೆ ಕೊಡ್ಬೇಕು, ಇಲ್ಲವಾದ್ರೆ ಪ್ರಬಲ ಲಿಂಗಾಯತ ಸಮುದಾಯಕ್ಕಿದ್ದಂತ ವಿಜಯ್ ಕುಲಕರ್ಣಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ವಿಜಯ್ ಕುಲಕರ್ಣಿ ಸಾಕಷ್ಟು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇನ್ನು ವಿಜಯ್ ಕುಲಕರ್ಣಿ ಸಾಕಷ್ಟು ಈ ಲಿಂಗಾಯತ ಹೋರಾಟದಿಂದ ಸಾಕಷ್ಟು ಮುನ್ನೆಲೆಗೆ ಬಂದವರು. ಹೈಕಮಾಂಡ್ ನಿಟ್ಟಿನಲ್ಲೂ ಕೂಡ, ಹೈಕಮಾಂಡ್ ವಲಯದಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರ ಹೆಸರು ಈಗ ಸದ್ಯಕ್ಕೆ ಓಡಾಡ್ತಿದೆ. ಒಂದು ವೇಳೆ ಇವರ ಲಾಭಿಗೆ ಮುರಿದು ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಹೆಚ್ಚಾಗಿರೋ ಕಾರಣಕ್ಕೆ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಸಾಕಷ್ಟು ಒತ್ತಾಯಗಳು ಕೂಡ ನಡೆದಿದೆ. ಈ ಎಲ್ಲ ಒತ್ತಾಯಗಳ ಮಧ್ಯೆ ಹೈಕಮಾಂಡ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ, ವಿಜಯ್ ಕುಲಕರ್ಣಿಗೆ ಟಿಕೆಟ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಓಕೆ, ಆದ್ರೆ ಉದ್ಯಮಿ ಬಿಕೆ ಮಹೇಶ್ಗೆ ಎಲ್ಲೋ ಒಂದ್ ಕಡೆ ಇದರಿಂದ ಬೇಜಾರಾಗೋದಿಲ್ಲ. ಯಾಕಂದ್ರೆ ಉದ್ಯಮಿ ಬಿಕೆ ಮಹೇಶ್ ಅವರು ಕೂಡ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ತೊಡಗಿದ್ದಾರೆ. ಜೊತೆಗೆ ಸಾಕಷ್ಟು ಹೋರಾಟಗಳು ಕೂಡ ಮಾಡ್ತಿರ್ತಾರೆ ಆಗಾಗ. ಸೊ ಎಲ್ಲೋ ಒಂದ್ ಕಡೆ ಇಬ್ಬರ ನಡುವೆ ಬೇರೆ ಏನಾದ್ರೂ ಜವಾಬ್ದಾರಿ ಕೊಡ್ತಾರೆ, ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ದಾದ್ಮೇಲೆ? ಖಂಡಿತವಾಗಿಯೂ ಒಂದು ಕಡೆ ಆಕಾಂಕ್ಷಿಗಳ ಪಟ್ಟಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿರುತ್ತೆ. ಒಂದು ಕ್ಷೇತ್ರಕ್ಕೆ ಒಂದೇ ಪಕ್ಷದಿಂದ 3-4 ಜನ ತಮಗೆ ಟಿಕೆಟ್ ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಗಳನ್ನು ಕೂಡ ನಡೀತಾವೆ. ಇವತ್ತು KPCCಯಲ್ಲೂ ಕೂಡ ಇದೇ ಕಾರಣಕ್ಕೆ KPCCಯಲ್ಲಿ CM ಸಿದ್ದರಾಮಯ್ಯ ಹಾಗೂ G. ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಅಭ್ಯರ್ಥಿಗಳಿಗೆ ಸಂಬಂಧದ ಪ್ರಕ್ರಿಯೆಯಲ್ಲಿ ದೊಡ್ಡ ಮೀಟಿಂಗ್ ಅನ್ನ ನಡೆಸಿರುವಂತದ್ದು. ಅಲ್ಲಿ ಕೂಡ 2-3 ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅವರನ್ನ ಸಮಾಧಾನ ಮಾಡಿ ಮುಂದಿನ ಬಾರಿ ಅವಕಾಶ ನೀಡ್ತೇವೆ ಅನ್ನೋ ಒಂದು ಭರವಸೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಅಸಮಾಧಾನವನ್ನ ಬದಿಗಿಡುವಂತೆ ಮಾಡ್ತಾರೆ. ಇನ್ನು ವಿಜಯ್ ಕುಲಕರ್ಣಿ ಮತ್ತು BK ಮಹೇಶ್ ವಿಚಾರದಲ್ಲಿ ಬಂದು ಅವರಿಬ್ಬರ ಮಧ್ಯೆ ಕೂಡ ಸಾಕಷ್ಟು ಪೈಪೋಟಿ ಇರುವಂತದ್ದು. ಆದ್ರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಜೊತೆಗೆ ವಿನಯ್ ಕುಲಕರ್ಣಿ ಲಿಂಗಾಯತ ಹೋರಾಟದಲ್ಲಿ CM ಸಿದ್ದರಾಮಯ್ಯ ಜೊತೆಗೆ KPCCಗೂ ಕೂಡ ಸಾಕಷ್ಟು ಹತ್ತಿರ ಆಗಿದ್ರು.
ಕೇವಲ ನವಲಗುಂದ ಧಾರವಾಡ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಪ್ರಮುಖ ಲಿಂಗಾಯತ ಸಮುದಾಯವನ್ನ ಸಂಘಟಿಸುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು. ಅದರ ನಿಟ್ಟಿನಲ್ಲಿ ವಿಜಯ್ ಕುಲಕರ್ಣಿಗೆ ಟಿಕೆಟ್ ನೀಡಿದ್ರು ಅಚ್ಚರಿಗಿಲ್ಲ ದಿವ್ಯಾ ರಂಗನಾಥ್. ಓಕೆ, ಇನ್ನು ಟಿಕೆಟ್ ಅಂತಿಮವಾಗಿ ಯಾವಾಗ ಫೈನಲ್ ಮಾಡ್ತಾರೆ, ಫಸ್ಟ್ ಲಿಸ್ಟ್ ಯಾವಾಗ ಸಿಗಬಹುದು ದಶರಥ್? ದಿವ್ಯಾ, ಈ ಟಿಕೆಟ್ಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಲ್ಲಿ ಸಾಕಷ್ಟು ಸಭೆಗಳು ನಡೀತಾ ಇದೆ. ಒಂದು ಲೆಕ್ಕದ ಪ್ರಕಾರ ರಾಮನವಮಿ ಮುಂದೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ, ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇನ್ನೂ ಕೂಡ ಆಯ್ಕೆ ಪ್ರಕ್ರಿಯೆ ಮುಂದುವರಿತಾ ಇದೆ. ಸದ್ಯಕ್ಕೆ ಪ್ರಣಾಳಿಕೆ ಸಿದ್ಧತೆ ಸಮಿತಿ ಸಭೆ ಕೂಡ ನಡೆದಿದೆ. ಅಭ್ಯರ್ಥಿಗಳಿಗಾಗಿ ಸಾಕಷ್ಟು ಸಭೆ ನಡೀತಿದೆ. ದಿನಗೊಳಗಾದ ಸಾಕು ಕೆಪಿಸಿಸಿ ಮತ್ತೆ ಸಿಎಂ ಕಚೇರಿ ಮುಂದೆ, ಸಿಎಂ ಗೃಹ ಕಚೇರಿ ಮುಂದೆ ಸಾಕಷ್ಟು ಅಭ್ಯರ್ಥಿಗಳು ಕಾದು ಕುಳಿತಿರುವಂತದ್ದು. ಈ ಟಿಕೆಟ್ ಫೈನಲ್ ವಿಚಾರದಲ್ಲಿ ಅಂತಿಮವಾಗಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆ ಜಿಲ್ಲೆಯ ನಾಯಕರ ವಿಶ್ವಾಸವನ್ನು ತೆಗೆದುಕೊಂಡು ಅಂತಿಮಗೊಳಿಸ್ತಾರೆ. ಇನ್ನೇನು ಮುಂದಿನ ವಾರದಲ್ಲಷ್ಟೇ ಟಿಕೆಟ್ ಅನೌನ್ಸ್ ಆಗುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು ಇದೆ. ಓಕೆ ದಶರಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.